ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನಾ ಅನ್ಯಾಂಸ್ತಹಸ್ತಚರಣಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೆ ಸ್ವವಿಜ್ಞಸ್ವರಾಟ್ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹ್ಯೋ ನಮಃ. ಭಾಗವತದ ಅಮೃತವನ್ನ ಪ್ರಾಶನೆ ಮಾಡ್ತಾ ಇವತ್ತಿನ ದಿವಸದಲ್ಲಿ ಪ್ರಥಮ ಸ್ಕಂದದ ಕೆಲವು ಕೊನೆಯ ತಿರುಳುಗಳನ್ನ ನೋಡುವ. ಧೃತರಾಷ್ಟ್ರನ ವೈರಾಗ್ಯವನ್ನ ಅದನ್ನ ಉದ್ರೇಕದಲ್ಲಿ ಮಾಡಿಕೊಟ್ಟು ವಿದುರ ತಾನು ಕೂಡ ಅರಣ್ಯದ ದಾರಿ ಹಿಡಿದುಕೊಂಡು ದೇಹವನ್ನ ತನ್ನ ದೇಹಾಂತ್ಯವನ್ನ ಮಾಡಿಕೊಂಡ. ಆ ರೀತಿಯಲ್ಲಿ ಹಿಂದೆ ಯೋಗಾಗ್ನಿಯಿಂದ ದೇಹವನ್ನ ದಹಿಸಿಕೊಂಡ್ರು ಅಂತ ನಮಗೆ ಭಾಗವತ ಹೇಳ್ತಾ ಉಂಟು. ಧೃತರಾಷ್ಟ್ರಾದಿ ದಂಪತಿಗಳು ಮುಂದೆ ಏನಾಯಿತು, ವೈಕುಂಠಕ್ಕೆ ಭಗವಂತ ತೆರಳಿದ ಅಂತ ಹೇಳ್ತಾ ಉಂಟು. ಅಂದ್ರೆ ತನ್ನ ಅವತಾರ ಸಮಾಪ್ತಿಯನ್ನು ಮಾಡಿದ ಅಂತ. ಅದೇ ಆ ಸಂದರ್ಭದಲ್ಲಿ ಭೂಕಂಪನ ಉತ್ಪಾತಗಳು ನಾನಾ ರೀತಿಯಲ್ಲಿ ದ್ವಾರಕೆಯಲ್ಲಿ ಆಗ್ತಾ ಉಂಟಂತೆ. ಅದನ್ನ ಒಂದು ದಿವಸ ಅರ್ಜುನ ತಾನು ಕೃಷ್ಣನನ್ನು ನೋಡಬೇಕು ಅಂತ ಸೀದಾ ಶ್ರೀ ದ್ವಾರಕೆಗೆ ಬರ್ತಾ ಇದ್ದಾನೆ ಹಸ್ತಿನಾಪುರದಿಂದ. ಆವಾಗ ಧರ್ಮರಾಜ ಕೂಡ ತಾನು ಈ ಉಲ್ಕಾಪಾತಗಳನ್ನು ನಾನಾ ತರದ ಅಪಶಕುನಗಳನ್ನು ನೋಡ್ತಾ ಇರುವಾಗ ಅರ್ಜುನ ಆ ಸಮಯದಲ್ಲಿ ಪ್ರವೇಶ ಮಾಡಿದಾಗ ಧರ್ಮರಾಜ್ ಹೇಳ್ತಾನೆ, ಅರ್ಜುನ ಏನೋ ಅವಘಡಗಳು ನಡೀತಾ ಉಂಟಲ್ವಾ ಅಂತ ಹೇಳುವಾಗ ತನ್ನ ಮಾತಿನಲ್ಲಿ ಹೇಳದ ರೀತಿಯಲ್ಲಿ ಇರುವಾಗ, ಅಂದ್ರೆ ಭಗವಂತ ಇಲ್ಲ ಅಂತ ಯಾವ ರೀತಿಯಲ್ಲಿ ಹೇಳಬೇಕು ಅಂತ ಗೊತ್ತಾಗದೆ ಆದ್ರೂ ಕೂಡ ತನ್ನ ಧೈರ್ಯದಿಂದ ಹೇಳ್ತಾ ಇರ್ತಾನೆ, ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ ಏನ ಮೇ ಅಪಹೃತಂ ತೇಜ ದೇವ ವಿಸ್ಮಾಪನಂ ಮಹತ್. ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೇನೆ ಭಗವಂತ, ಇನ್ನು ಯಾರು ನಮ್ಗೆ ನಮ್ಮ ಶಕ್ತಿಯೆಲ್ಲ ಕುಂದುತ್ತಾ ಉಂಟು, ನಮಗೆ ಇನ್ನು ಮುಂದಿನ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಉಂಟು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ಧರ್ಮರಾಜನಿಗೂ ಕೂಡ ಪಶ್ಚಾತ್ತಾಪ ಆಗ್ತಾ ಉಂಟು. ಅಯ್ಯೋ ಕೃಷ್ಣ ಕೃಷ್ಣ ಅಂತ ನಾನಾ ರೀತಿಯಲ್ಲಿ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಇಷ್ಟರ ತನಕ ಏನಾದ್ರೂ ಜೀವನ ಅಂತ ಇದ್ರೆ ಅದು ಸರಿಯಾಗಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆಗಳು ಇದ್ರೆ ಅದು ದೇವರ ದಯದಿಂದ ಆಯ್ತು. ಪಾಂಡವರು ತಿಳ್ಕೊಳ್ತಾರೆ ನಮ್ ಕೂಡ ಹಾಗೇನೆ ಪ್ರತಿಯೊಂದು ಕೂಡ ಕೃಷ್ಣನ ಅನುಗ್ರಹದಿಂದ ನಮ್ಮ ಒಟ್ಟಿಗೆ ಇರುವುದರಿಂದಾಗಿ ನಾವು ಒಳ್ಳೆ ಧೈರ್ಯಶಾಲಿಗಳಾಗಿ ಪರಾಕ್ರಮಶಾಲಿಗಳಾಗಿ ಈ ದುಷ್ಟರನ್ನ ನಿಗ್ರಹ ಮಾಡ್ತಾ ನಾವು ರಾಜ್ಯಭಾರವನ್ನು ಮಾಡ್ಲಿಕ್ಕೆ ಬಂದಿದ್ದೇವೆ. ಆದ್ರೆ ಈ ಸಮಯದಲ್ಲಿ ಇನ್ನು ಮುಂದಿನ ಸಮಯದಲ್ಲಿ ನಾವು ಕೃಷ್ಣನೇ ಇಲ್ಲದೆ ಇರತಕ್ಕಂತಹ ವ್ಯವಸ್ಥೆಯನ್ನ ಯಾವ ರೀತಿಯಲ್ಲಿ ನೋಡ್ಬೇಕು, ಯಾವ ರೀತಿಯಲ್ಲಿ ಇದು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಮಾಡುವಾಗ ಅದಕ್ಕೋಸ್ಕರನೇ ಭಾಗವತ ಹೇಳ್ತಾ ಉಂಟು, ಪ್ರತಿದಿನವೂ ಕೃಷ್ಣ ಮಂತ್ರವನ್ನ ಜಪಿಸಿ ಕೃಷ್ಣ ದೇವರನ್ನ ಪೂಜೆ ಮಾಡಿ ಅಂತ ಹೇಳ್ತಾ ಉಂಟು. ಅಂತಹ ಏನಾಯ್ತು ಮುಂದೆ, ಆ ದೇವಕಿ ಸುತನನ್ನ ಕಳ್ಕೊಂಡಿರತಕ್ಕಂತಹ ವಿಜಯ ಅರ್ಜುನ ತಾನು ಕೂಡ ಆ ಪರಂಧಾಮಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೋಗುವಾಗ ತಾನು ಕೂಡ ಹೋಗುವಾಗ ನಾನಾ ತರದ ಜನರು ಅವನನ್ನು ಹಿಂಸೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಅದನ್ನ ಅವನಿಗೆ ಎದುರಿಸ್ಲಿಕ್ಕಾಗ್ಲಿಲ್ಲ ಅರ್ಜುನನಿಗೆ. ಅವಾಗ ಗೊತ್ತಾಯ್ತು ಕೃಷ್ಣನ ನಂತರದ ಜೀವನ ಅಂತ ಹೇಳಿದ್ರೆ ಅದು ನಮಗೆ ಶಾಶ್ವತವಲ್ಲ. ಯಾರು ಬೇಕಾದ್ರೂ ನಮ್ಮನ್ನ ನಿಗ್ರಹ ಮಾಡಬಹುದು, ಮುಂದೆ ನಮ್ಗೆ ಜೀವನದ ಕಷ್ಟ ಉಂಟು ಅಂತ ತಿಳ್ಕೊಳ್ಳಿಕ್ಕಾಗಿ ವ್ಯವಸ್ಥೆ ಭಾಗವತ ನಮ್ಮನ್ನ ಎಚ್ಚರ ಮಾಡ್ತಾ ಉಂಟು. ಆದ್ರಿಂದಾಗಿ
ಪ್ರತಿದಿನವೂ ಕೃಷ್ಣ ಮಂತ್ರದ ಜಪ ಅತ್ಯವಶ್ಯಕ ಅಂತ ತಿಳಿಸಿಕೊಡ್ತಾ ಉಂಟು ಭಾಗವತ. ಮುಂದೆ ಧರ್ಮ ದೇವತೆಯ ವಿಲಾಪ ಆಗುತ್ತೆ. ಅಂದ್ರೆ ಕಲಿ ಪ್ರವೇಶ ಆಗ್ಬೇಕಲ್ವಾ. ಈ ರೀತಿಯಲ್ಲಿ ದ್ವಾಪರ ಯುಗ ಮುಗಿದ ಮೇಲೆ ಬರತಕ್ಕಂತಹದ್ದು ಕಲಿಯುಗವನ್ನ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಆ ಕಲಿ ಪ್ರವೇಶ ಆಯಿತು ಅಂತ. ಮುಂದೆ ಪರೀಕ್ಷಿತ್ ರಾಜ ತಾನು ರಾಜ್ಯ ಪರಿಪಾಲನೆ ಮಾಡುತ್ತಿದ್ದಾಗ ತನ್ನ ರಾಜ್ಯದಲ್ಲಿ ಕಲಿಯ ಪ್ರವೇಶ ಆಗಿದೆ ಅಂತ ವಿಷಯ ಗೊತ್ತಾದ ಅಪ್ರಿಯ ವಾರ್ತೆಯನ್ನು ಕೇಳ್ತಾನೆ. ಮುಂದೆ ತಾನು ಕಲಿಯನ್ನು ನಿಗ್ರಹ ಮಾಡ್ತೇನೆ ಅಂತ ರಥ ಏರಿ ಹೋದಾಗ ಅವನಿಗೆ ಎದುರಿಗೆ ಕಾಣಿರತಕ್ಕಂತ ಒಂದು ದೃಶ್ಯ, ಒಂದು ವೃಷಭ, ಒಂದು ಹಸು, ಒಬ್ಬ ಶೂದ್ರ, ಈ ಮೂವರನ್ನು ಕಂಡ ಅಂತ ಹೇಳ್ತಾ ಉಂಟು. ವೃಷಭು ಏನು ತನ್ನ 3 ಕಾಲುಗಳನ್ನು ಕಳ್ಕೊಂಡಿದೆ, ಒಂದು ಕಾಲು ನಿಂತಿದೆ, ಅದು ಕೂಡ ನಡುಗುತ್ತಾ ಉಂಟು ಏಕಪಾದದಲ್ಲಿ. ಹಸು ತನ್ನ ಕರುವನ್ನ ಕಳೆದುಕೊಂಡು ತನ್ನ ಕಣ್ಣೀರನ್ನ ಬಿಡ್ತಾ ಉಂಟು. ಶೂದ್ರ ತಾನು ಕತ್ತಿಯನ್ನು ಎತ್ತನ್ನು ಕೊಲ್ತೇನೆ ಅಂತ ಉದ್ಯುಕ್ತನಾಗಿದ್ದಾನೆ. ಇಂತಹ ಭಯಾನಕ ದೃಶ್ಯ ಪರೀಕ್ಷಿತನ ಕಣ್ಣಲ್ಲಿ ಬಂದಿದೆ. ಈ ದೃಶ್ಯವನ್ನ ನೋಡ್ತಾ ಅವನು ಗೋಮಾತೆಗೆ ನಮಸ್ಕಾರ ಮಾಡ್ತಾ ಗೋಹತ್ಯೆಗೆ ಉದ್ಯುಕ್ತನಾಗಿರತಕ್ಕಂತಹ ಆ ಶೂದ್ರನನ್ನ ತಡಿಲಿಕ್ಕಾಗುವುದಿಲ್ಲ. ಅವನಿಗೆ ನೋಡ್ತಾ ಇದ್ದಾನೆ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇದ್ದಾನೆ, ಲಕ್ಷ ಲಕ್ಷ ಗೋವುಗಳನ್ನ ನಾಶ ಮಾಡುತ್ತಿದ್ದಾರೆ ಇಂತಹ ಕಟುಕರು. ಅವರು ಅಂತಹ ಗೋಹತ್ಯೆ ನಡೆಯುತ್ತಿದೆ ಅಂತ ಹೇಳುವಾಗ ಕಲಿಯ ತಾಂಡವ ನೃತ್ಯ ಆಗ್ತಾ ಉಂಟು ಅಂತ ಅರ್ಥ. ಈ ಪರೀಕ್ಷಿತ ಕಂಡಿರತಕ್ಕಂತಹ ವೃಷಭವಿ ಧರ್ಮದೇವತೆ, ಅದು ತೆವಳ್ತಾ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಧರ್ಮದ ಆಚರಣೆ ಇರ್ತದೆ. ಅದೇ ಒಂದು ಕಾಲು, ಅದು ಕೂಡ ನಡುಗುತ್ತಾ ಹೋಗುವಂತಹದ್ದು. ಇನ್ನು ಚೈತನ್ಯವಿದ್ರೂ ಚಾಲನೆ ಇಲ್ಲದಂತಾಗಿದೆ ಅಂತಕ್ಕೆ. ಮ್ಲೇಚ್ಛರ ಆಕ್ರಮಣದಿಂದ ಗೋಮಾತೆ ಅವಳು ಬರಿದಾಗಿರ್ತಾಳೆ, ನಾನಾ ತರದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾಳೆ, ಅವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಭೂಮಾತೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ನಾವು ಪ್ರತಿದಿನವೂ ಆ ಮಾತೃದೇವತೆಯನ್ನ ಸ್ಮರಿಸಿಕೊಳ್ಬೇಕಾದಂಥದ್ದು ಭಾಗವತ ಎಚ್ಚರ ಮಾಡ್ತಾ ಉಂಟು. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಗೊತ್ತಿದ್ದು ಅನ್ಯಾಯ ಮಾಡುವವರು ಭೂಮಿಯ ಮೇಲೆ ನಿಂತು ಭೂಮಿಯನ್ನ ನಾನಾ ತರದಲ್ಲಿ ಹಿಂಸೆಯನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಹಿಂಸೆ ಮಾಡ್ತಾ ವಂಚನೆ ಮಾಡುತ್ತಾ ಈ ರೀತಿಯಲ್ಲಿ ಭೂಮಿ ಎಲ್ಲವನ್ನೂ ಸಹಿಸಿಕೊಂಡಿರ್ತಾಳೆ. ಅದೇ ಅವಳ ಹೆಸರು ಕ್ಷಮ ಅಂತ. ಅಂತಹ ಆ ಭೂಮಾತೆಗೆ ವಂದನೆ ಪ್ರತಿ ದಿವಸವೂ ಮಾಡಿದ್ರೆ ನಮ್ಮ ಏನು ಪಾಪಗಳುಂಟು ಖಂಡಿತವಾಗಿ ಪರಿಹಾರ ಮಾಡ್ತಾಳೆ. ಕ್ಷಮಾ ಸಮುದ್ರಳಾಗಿರ್ತಕ್ಕಂತಹ ಭೂಮಾತೆ. ಆ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಪ್ರತಿದಿನವೂ ಎದ್ದಾಗ ಭೂಮಿ ಸ್ಪರ್ಶ ಮಾಡುವಾಗ ಈ ಪ್ರಾರ್ಥನೆ ಮಾಡುವಂತಹದ್ದನ್ನ ಭಾಗವತ ತಿಳಿಸಿಕೊಡ್ತಾ ನಮ್ಮನ್ನು ಎಚ್ಚರಿಸ್ತಾ ಉಂಟು ಅಂತ ಹೇಳಿ ನಾವು ಇದನ್ನ ಈ ಏನು ಭಾಗವತವನ್ನ ಮಾಡ್ತಾ ಇದ್ದೇವೆ ಪ್ರಥಮ ಸ್ಕಂದದ್ದು, ಆ ಪ್ರಥಮ ಸ್ಕಂದವನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.